ಅದು ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಮರ್ತು ಮುಂದಿನ ಜೀವನ ನಡೆಸೋದು ಬುದ್ಧಿವಂತರ ಲಕ್ಷಣ. ನೋಡು, ನಾನೀಗ ಅಶೋಕನ ಹತ್ರ ಮಾತಾಡಿದ್ದೀನಿ. ಅವನು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಅವನು ಅವ್ರ ತಂದೆ ತಾಯಿ ಒಪ್ಪಿಗೆ ಕೇಳಕ್ ಹೋಗಿದ್ದಾನೆ. ನನ್ನ ಪ್ರಕಾರ ಅವರು ಒಪ್ಕೋತಾರೆ ಅನ್ಸುತ್ತೆ. ನಿಶ್ಚಿತಾರ್ಥ ಪತ್ರಿಕೆ ಶುಭಂ. ನಿಲ್ಸಿ. ಮುತ್ತು ಮಾವ, ಒಂದು ಹೆಜ್ಜೆ ಮುಂದೆ ಇಟ್ರು ಕಾಲ್ ಕತ್ತರಿಸಿ ಹಾಕ್ಬಿಡ್ತೀನಿ. ಹುಷಾರ್. ನಿಂತ್ಕೊಂಡಲ್ಲೇ ನಿಂತಿರ್ಬೇಕು. ಅವಳಿಗೆ ಇಷ್ಟ ಇಲ್ಲದೆ ಈ ರೀತಿ ಮಾಡೋದು ಸರಿ ಅನ್ಸುತ್ತಾ ನಿಮ್ಗೆ? ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಮುತ್ತು. 4 ಜನದ ಮುಂದೆ ಕೊಲೆಗಾತಿ ಪಟ್ಟ ಕಟ್ಟಿ ಈಗ ಅತ್ತೆ ಅಂತ ಬಂದಿದೀಯಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ಈಗ ಗೊತ್ತಾಯ್ತಾ ನಿಂಗೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ರೆ ನಾವು ಹೇಗೋ ಬದುಕೋತೀವಿ ಅಲ್ಲ? ಒಂದ್ಸಲ ನೀನು ಒಂದ್ಸಲ ನಿನ್ ತಮ್ಮ ಬಂದು ಹೀಗೆ ತೊಂದರೆ ಕೊಡ್ತಿದ್ದೀರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ಹೌದು, ನಡೀತಿರೋ ಶುಭ ಕಾರ್ಯ ನಿಲ್ಸಕ್ ಬಂದಿದ್ಯಲ್ಲ, ಏನ್ ಸಿಗತ್ತೆ ನಿಂಗೆ? ಇದು ಶುಭ ಕಾರ್ಯ ಹೇಗಾಗತ್ತೆ? ಒಂದು ಹುಡುಗ ಹುಡುಗಿ ಒಪ್ಪಿದ್ರೇನೆ ಮದ್ವೆ. ಬೆಳ್ಳಿಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಮದ್ವೆ ಮಾಡಕ್ ಹೊಟ್ಟಿದಿರಲ್ಲ, ಬೆಳ್ಳಿಗೆ ಏನಾದ್ರೂ ಮದ್ವೆ ಇಷ್ಟ ಇದೆ ಅಂತ ಒಂದು ಮಾತು ಕೇಳಿದ್ರ? ಬೆಳ್ಳಿಗೆ ಮದ್ವೆ ಒಪ್ಪಿಗೆ ಇದೆಯಾ ಕೇಳಿ? ಅದಕ್ಕೆ ಅಂತ ಹೇಳಿದ್ದು ಈ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ನಿಲ್ಸಿ ಅಂತ. ಈಗ ಸುಮ್ಮನೆ ಇದ್ದಾಳೆ ಅಂತ ನೀವೇನಾದ್ರೂ ಮದ್ವೆ ಮಾಡಿದ್ರೆ ಜೀವನ ಪೂರ್ತಿ ಮಾತಾಡದೆ ಜೀವನ ಸಾಗಿಸ್ಬೇಕಾಗತ್ತೆ. ನಿಮ್ ಮಗಳು ಬಳ್ಳ ನೀವೇ ಹಾಳು ಮಾಡ್ತಾ ಇದ್ದೀರಾ, ನೆನ್ಪಲ್ಲಿ ಇಟ್ಕೊಳ್ಳಿ. ಅಪ್ಪ ಸಾಕು, ಎಲ್ಲ ನೆನ್ಪಿದೆ ನನಗೆ. ಆದ್ರೆ ಇಷ್ಟು ದಿನ ಆದ್ರೂ ಇವಳಿಗೆ ಮದ್ವೆ ಆಗಿಲ್ವಲ್ಲ ಅಂತ ನೀನೇ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ಯೋಚನೆ ಕೂಡ ಮಾಡಿ ಹುಡುಗನ್ ಕೂಡ ಕರ್ಸಿದ್ದು ನೀವು ಮರ್ತಿದ್ದೀರಾ ಅತ್ತೆ. ಬೆಳ್ಳಿ ಮದ್ವೆ ಆಗ್ಬೇಕು, ಸುಖವಾಗಿರ್ಬೇಕು ಅಂತ ಎಷ್ಟು ಗಂಟೆಗಳನ್ನ ನೋಡಿದ್ದೆ ಗೊತ್ತಾ? ಅವತ್ ನೀವ್ ಯಾರಾದ್ರೂ ಒಬ್ರು ನನ್ ಜೊತೆಗೆ ನಿಂತಿದ್ರೆ ಇವತ್ತು ಬೆಳ್ಳಿ ಹುಚ್ಚ ಕನ್ಸ್ಗೆಲ್ಲ ತೆರೆ ಇಳ್ದು ಅವಳನ್ನ ಮದ್ವೆ ಮಾಡ್ಬೋದಿತ್ತು. ಬೆಳ್ಳಿ ನೋಡಿಯತ್ತೆ, ನೋಡಿ ಹೇಗ್ ಹತ್ಕೊಂಡು ನಿಂತಿದ್ದಾಳೆ. ಇದು ಸಂತೋಷಕ್ಕಲ್ಲ, ಸಂಕಟಕ್ಕೆ. ನೀವು ಸ್ವಂತ ನಿರ್ಧಾರ ತಗೊಳ್ಳಿಲ್ಲ, ನನ್ನ ಮಾತನ್ನು ಕೇಳಲಿಲ್ಲ. ಆದ್ರೆ ನನ್ನ ಕಣ್ಮುಂದೆ ಬೆಳ್ಳಿ ಜೀವನ ಹಾಳಾಗ್ತಿದೆ ಅಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇಷ್ಟೆಲ್ಲ ಯಾಕೆ ಸುಮ್ಮನೆ ಮಾತತ್ತೆ? ಈ ಶಾಸ್ತ್ರ ನಿಲ್ಗೆ ನಿಲ್ಸಿ, ಬೆಳ್ಳಿಗೆ ಯಾವಾಗ ಒಪ್ಪಿಗೆನೋ ಅವಾಗ ಮದ್ವೆ ಮಾಡಿ. ಬೈರನ್ ವಿಷಯಕ್ಕೆ ಪಂಚಾಯಿತಿ ಸೇರ್ಸೋದಕ್ಕೆ ಈಗಲೂ ದ್ವೇಷ ಸಾಧಿಸಿದ್ಯಾ ಮುತ್ತು? ಹಾಗೇನಾದ್ರೂ ಇದ್ರೆ ಹೇಳ್ಬಿಡು, ಮುಂಚೆ ತರಾನೇ ಹಳೆ ದ್ವೇಷಗಳಾಗೆ ಇದ್ಬಿಡೋಣ. ನಾನು ಯಾರ ಮೇಲೂ ದ್ವೇಷ ಸಾಧಿಸ್ತಿಲ್ಲ ಅಶೋಕ. ನಾನಿಲ್ಲಿ ಬಂದಿರೋದು ಬೆಳ್ಳಿ ವಿಚಾರವಾಗಿ ಅಷ್ಟೇ. ಸರಿಯಪ್ಪ, ನಿನ್ನ ಮಾತಿಗೆ ಬರ್ತೀನಿ. ಬೆಳ್ಳಿಗೆ ಒಳ್ಳೇದಾಗ್ಬೇಕು ಅಂತ ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಅವಳ ಮನ್ಸಿನಲ್ಲಿ ಏನಿದೆ ಅಂತ ಇಡೀ ಊರಿಗೆ ಗೊತ್ತು. ನಿನಗ್ ಗೊತ್ತಿಲ್ವಾ? ಅವಳಿಗೆ ಬುದ್ಧಿ ಬಂದಾಗಿಂದ ನಿನ್ನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಎಷ್ಟು ಸಲ ಹೇಳಿದಾಳೆ. ಅದನ್ನ ನೆರವೇರಿಸೋ ಪ್ರಯತ್ನ ಏನಾದ್ರೂ ಮಾಡಿದೀಯಾ? ಇಲ್ವಲ್ಲ. ಮೊದಲು ಆ ಪ್ರಯತ್ನದ ಕಡೆ ಗಮನ ಕೊಡು, ಆಮೇಲೆ ಕೆಲ್ಸಕ್ ಬಾರ್ದಿರೋ ಮಾತೆಲ್ಲ ಆಡುವಂತೆ. ಅದು ಹಾ, ಮಾತಾಡು ಮುತ್ತು. ಯಾಕೇನು ಮಾತಾಡ್ತಾ ಇಲ್ಲ? ಇಷ್ಟೋ ತನಕ ಏನೇನೋ ಜೋರಾಗಿ ಮಾತಾಡ್ತಾ ಇದ್ದೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮುತ್ತು. ಉತ್ತರ ಕೊಡ್ತೀನಿ ಅತ್ತೆ, ಉತ್ತರ ಕೊಡ್ತೀನಿ. ನನಗೂ ಮಾಯಿಂಗೂ ಮದ್ವೆ ನಡೀತಿದೆ ಅಂತ ಇಡೀ ಊರಿಗೆ ಗೊತ್ತು. ಅಂದಮೇಲೆ ನಾನು ಬೆಳ್ಳಿನ ಅಂದ್ರೆ ನೀನ್ ಮಾತ್ರ ಮದ್ವೆ ಮಾಡ್ಕೊಂಡು ಸುಖವಾಗಿರ್ಬೇಕು, ನನ್ನ ಮಗಳು ಒಂಟಿ ಪಿಶಾಚಿ ತರ ಹೀಗೆ ಅಲ್ಕೊಂಡಿರ್ಲಿ ಅಂತೀಯ? ಅವಳ ಜೀವನ ಹಾಳು ಮಾಡೋದಕ್ಕೆ ನಾನು ಬಿಡಲ್ಲ. ನಾನು ಅವಳಮ್ಮ ಇನ್ನು ಬದುಕಿದ್ದೀನಿ ಕಣೋ. ನೋಡು, ನೀನ್ ಮುಂದೆ ಬೆಳ್ಳಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಗೊತ್ತಾಯ್ತಾ? ಯಾಕತ್ತೆ, ಯಾಕೆ ಈ ರೀತಿ ಚುಚ್ಚು ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನ ದ್ವೇಷ ಮಾಡ್ತಾ ಇಲ್ಲ. ಈ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ನಿಲ್ಸಿ ಅಂತ ಹೇಳ್ತಾ ಇದ್ದೀನಿ. ಅದನ್ನಷ್ಟೇ ಅತ್ತೆ ಹೇಳಕ್ ಬಂದಿದ್ದು, ಬೇರೆ ವಿಚಾರದ ಬಗ್ಗೆ ಮಾತಾಡಕ್ಕಲ್ಲ. ನಮಗೆ ನಿಮ್ಮನೆ ವಿಷಯದಲ್ಲಿ ಮಾತಾಡೋ ಹಕ್ಕಿಲ್ಲ ಅಂದಮೇಲೆ ನಿನಗೂ ನಮ್ಮನೆ ವಿಷಯದಲ್ಲಿ ತಲೆ ಹಾಕೋ ಅಧಿಕಾರ ಇಲ್ಲ. ಈ ಹಕ್ಕನ್ನು ಕೊಟ್ಟೋರು ಯಾರು ನಿನಗೆ? ಮಾತಾಡು ಮುತ್ತು, ನಿನ್ನೇ ಕೇಳ್ತಾ ಇದ್ದೀನಿ. ನಮ್ಮನೆ ವಿಷಯದಲ್ಲಿ ನೀನ್ ಮಾತಾಡೋದಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ರು?
ನೀನೇನೇ ಹೇಳಿದ್ರು ಬೆಳ್ಳಿ ಮದ್ವೆ ವಿಷಯದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಈ ಮದ್ವೆ ನಿಲ್ಸೋದಿಕ್ಕೆ ನೀನಲ್ಲ, ಬೇರೆ ಯಾರು ಬಂದ್ರೂ ಸಾಧ್ಯ ಇಲ್ಲ. ಬೇಕಾದ್ರೆ ನೀನು ಬಂದು 4 ಅಕ್ಷತೆ ಕಾಳು ಹಾಕಿ ಹೋಗು. ಅದ್ ಬಿಟ್ಟು ಮದ್ವೆ ನಿಲ್ಸಕ್ಕೇನಾದ್ರೂ ಪ್ರಯತ್ನ ಪಟ್ಟ್ಯೋ ಚೆನ್ನಾಗಿರಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಬೆಳ್ಳಿ. ನಾನು ನನ್ನ ಶಕ್ತಿ ಮೀರಿ ಹೋರಾಡಿದೆ, ಆದರೆ ಇದಕ್ಕೂ ಮೀರಿ ಹೋರಾಡೋಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ. ನಾನು ನಿನಗೆ ಯಾವ ಸಹಾಯನೂ ಮಾಡೋಕ್ಕಾಗಲಿಲ್ಲ. ಅತ್ತೆ ನನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅತ್ತೆಗೆ ನನ್ನ ಮೇಲೆ ಇಷ್ಟೊಂದು ಗೌರವ ಇದೆ ಅಂತ ನನಗಿವತ್ತೇ ಗೊತ್ತಾಗಿತ್ತು. ನೀನು ಇಲ್ಲೇ ಇದ್ರೂ ಚೆನ್ನಾಗಿರು ಬೆಳ್ಳಿ. ಇನ್ನು ಇಲ್ಲಿಂದ ಬಿಟ್ಟೋಗೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ, ಆದರೆ ಬಿಟ್ಟೋಗದೆ ಬೇರೆ ದಾರಿ ಇಲ್ಲ. ಸುಖವಾಗಿರು ಬೆಳ್ಳಿ. ಬರ್ತೀನಿ. ಬೆಳ್ಳಿ ಬಾ ಒಂದು ನಿಮಿಷ. ಬೆಳ್ಳಿ ಅಳ್ಬೇಡ, ಏನು ಯೋಚನೆ ಮಾಡಬೇಡ ಬೆಳ್ಳಿ. ಈ ನಿಶ್ಚಿತಾರ್ಥ ನಡೆದ್ರೆ ನಡೀಲಿ ಬಿಡು, ಆದರೆ ಯಾವುದೇ ಕಾರಣಕ್ಕೂ ಮದುವೆ ನಡೆಯಲ್ಲ ಅನ್ನೋ ಭರವಸೆ ನನಗಿದೆ. ನೀನು ಧೈರ್ಯವಾಗಿರು. ಇನ್ನೆಲ್ಲಿಂದ ನನಗೆ ಧೈರ್ಯ ಬರಬೇಕು ಅರಣಿ? ಮುತ್ತು ಮಾವನೇ ಬಂದು ಮಾತಾಡಿದ್ರು, ಯಾರು ಅವ್ರ ಮಾತು ಕೇಳಲಿಲ್ಲ. ಮಾವ ಹಾಗೆ ಹೊರಟೋದ್ರು. ನಿನ್ನ ಜೊತೆಲಿ ಯಾವಾಗಲೂ ಇದ್ದೆ, ಆದರೆ ಈಗ ನೀವಿಬ್ರು ಅದೇ ನಿರ್ಧಾರ ತೀರ್ಮಾನ ಮಾಡಿಬಿಟ್ರ. ಆದರೆ ಒಂದಂತೂ ನಿಜ, ಅಶೋಕ್ ಮಾವ ಏನಾದರೂ ನನಗೆ ತಾಳಿ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದೇನಿದ್ರು ನನ್ನ ಸಂಸಾರ ಅಷ್ಟೇ. ನನ್ನ ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ. ಬೆಳ್ಳಿ ಅಳ್ಬೇಡ ಕಣೆ. ಅಶೋಕ, ನನ್ನ ನಂಬಿಸಿ ಬೆಳ್ಳಿ ಜೊತೆ ಮದುವೆ ಮಾಡ್ಕೋತಾ ಇದೀಯಾ? ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಕಣೋ. ನನಗೆ ಮೋಸ ಮಾಡಬೇಡ. ನಿಶ್ಚಿತಾರ್ಥಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅನ್ಸುತ್ತಲ್ಲ? ನೋಡ್ ಮಮತಾ, ಇದು ನನ್ನ ಇಷ್ಟದ ಪ್ರಕಾರ ನಡೀತಿಲ್ಲ. ಮನೇಲಿ ಬಲವಂತ ಮಾಡಿದಕ್ಕೆ ಮದ್ವೆ ಆಗ್ತಾ ಇದ್ದೀನಿ. ನನ್ನ ಮಾತು ನಂಬು. ಮನೆಯವರು ಹೊಡೆದು ಬಡ್ದು ನಿನ್ನ ಕರ್ಕೊಂಬಂದು ಕೂರಿಸಿದ್ದಾರೆ ಅಲ್ಲ? ಸುಳ್ಳು ಹೇಳಿದ್ರು ನಂಬೋ ಥರ ಹೇಳಬೇಕು ಅಶೋಕ. ನನಗೆ ನಂಬಿಸಿ ಮೋಸ ಮಾಡಿ ಅಲ್ಲಿ ಇನ್ಯಾರ ಜೊತೆನೋ ಮದುವೆ ಮಾಡ್ಕೋತಾ ಇದೆಯಲ್ಲ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಈಗ ಮೋಸ ಮಾಡ್ತಾ ಇದೆಯಲ್ಲ. ಆ ದೇವರು ನಿನಗೆ ಒಳ್ಳೇದು ಮಾಡ್ತಾನ ಅಶೋಕ? ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಹೇಳು? ನಾನು ಈ ಮದ್ವೆ ಆಗೋಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದನ್ನ ನಿನಗೆ ಮಾತ್ರ ಹೇಳ್ತಿರೋದು. ಸ್ವಲ್ಪ ಹುಷಾರ ಕೇಳಿಸ್ಕೊ. ಈ ಮದ್ವೆ ಆಗ್ತಿರೋದು ನನಗೋಸ್ಕರ ಅಲ್ಲ, ನಮಗೋಸ್ಕರ. ಬೆಳ್ಳಿನ ಮದ್ವೆ ಆಗೋನ್ಗೆ ಮುತ್ತು ಬೇಜಾನ್ ಜಮೀನ್ ಬರ್ದಿಟ್ಟಿದ್ದಾನೆ. ಈ ಮದ್ವೆ ಒಂದ್ ನೆಪ ಅಷ್ಟೇ. ಆಮೇಲೆ KG ಗಟ್ಲೆ ಬಂಗಾರ, ಎಕರೆ ಗಟ್ಲೆ ಜಮೀನು ಎಲ್ಲ ನಮ್ದಾಗತ್ತೆ. ಆಮೇಲೆ ನಾನೇ ರಾಜ, ನೀನೇ ರಾಣಿ. ಕಂತ್ರಿ ಕೆಲಸನು ನೀವೇ ಮಾಡ್ತೀರಾ ಅನ್ಸುತ್ತಲ್ವಾ? ಅರ್ಥ ಮಾಡ್ಕೊ ಮಮತಾ, ಈಗ ನಡೀತಿರೋದು ಸುಳ್ಳಿನ ಮದ್ವೆ. ನೀನ್ ಸ್ವಲ್ಪ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಆಸ್ತಿನೂ ನಮ್ದಾಗತ್ತೆ. ಆಮೇಲೆ ನಾನು ನೀನು ಮದುವೆ ಆಗಿ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ನೆಮ್ಮದಿ ಜೀವನನಾ? ನೆಮ್ಮದಿ ಜೀವನ ನನ್ನ ಭಾಳ ಹಾಳು ಮಾಡಿ ನನ್ನ ಕಣ್ಮುಂದೆನೆ ಬೆಳ್ಳಿ ಜೀವನ ಹಾಳು ಮಾಡಕ್ಕೆ ಹೋಗ್ತಾ ಇದೆಯಲ್ಲ. ನಿನ್ಗೇನು ಅನ್ಸಲ್ವಾ? ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ನೋಡು, ನಾನು ಈಗಲೇ ಎಲ್ಲ ವಿಷಯನೂ ಬೆಳ್ಳಿ ಅಮ್ಮನ ಹತ್ರ ಹೇಳ್ತೀನಿ. ತಿಳಿಸು, ಆದ್ರೆ ಅದ್ರ ನೆಕ್ಸ್ಟ್ ಸೆಕೆಂಡೇ ನೀನ್ ಜೀವಂತವಾಗಿರಲ್ಲ. ನನ್ನ ಕೆಟ್ಟತನನ ನೀನಿನ್ನು ನೋಡಿಲ್ಲ. ಹೆಸ್ರಿಗೆ ಮಾತ್ರ ಅಶೋಕ. ಸಾಯಿಸೋಕ್ ನಿಂತ್ರೆ ರಾಕ್ಷಸ. ಪ್ರಪಂಚನೇ ನೋಡದೆ ಇರೋ ನಿನ್ನ ಮಗು ನೇರವಾಗಿ ಸ್ವರ್ಗ ಸೇರುತ್ತೆ. ಇದ್ಯಾವುದು ನಡಿಬಾರ್ದಂದ್ರೆ ನಾನ್ ಹೇಳ್ದಂಗೆ ಕೇಳಬೇಕು.
ಮಮತಾ, ಈ ಥರ ಒಂದು ವಿಷಯ ಇದೆ ಅಂತ ನಂಗೆ ಖಂಡಿತ ಗೊತ್ತಿರಲಿಲ್ಲ. ನೀನೊಂದು ವೇಳೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಆಗ ಅಶೋಕ್ ಮಾವ ನಿನ್ನ ಕಡೆ ತಿರುಗು ಸಹ ನೋಡೋದಿಲ್ಲ. ಆಮೇಲೆ ನಿನ್ನ ಜೀವನ, ನಿನ್ನ ಮಗು ಜೀವನ ಬದುಕೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ನನ್ನನ್ನು ಸದಾ ಕಾಡ್ತಾ ಇರುತ್ತೆ. ಹಾಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ನೀನು ಸತ್ರ ಅಶೋಕ್ ಮಾವ ಸಂತೋಷವಾಗಿರ್ತಾರೆ, ಆಗ ಬೆಳ್ಳಿನವ್ರು ಮದುವೆ ಆಗ್ತಾರೆ. ಮಮತಾ, ನೀನೇ ನೋಡ್ತಿದ್ಯಾ ತಾನೆ ಅವರೆಲ್ಲ ಆಸ್ತಿಗೋಸ್ಕರ ಹೇಗೆ ಕಾಯ್ತಾ ಕೂತಿದಾರಂತ. ನೀನೊಂದು ವೇಳೆ ಸುಮ್ಮನೆ ಇದ್ರೆ ನಿನ್ನ ಜೀವನ ಅಷ್ಟೇ ಅಲ್ಲ, ಬೆಳ್ಳಿ ಜೀವನನೂ ಹಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಧೈರ್ಯ ತಗೋ ಮಮತಾ, ಅನ್ಯಾಯದ ವಿರುದ್ಧ ಹೋರಾಡು. ನೀನು ಉಸಿರಿರೋವರೆಗೂ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಕ್ಕೆ ಬಿಡಬೇಡ. ನಿನ್ನ ಜೊತೆನಲ್ಲಿ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ. ನೀನೇನು ಯೋಚನೆ ಮಾಡಬೇಡ. ಈಗ ನೀನೇನು ಮಾಡಬೇಕು ಅಂದರೆ, ಹಲೋ ಅಶೋಕ, ನೀನು ಮಾಡಿರೋ ಒಂದು ದೊಡ್ಡ ತಪ್ಪು ಈಗಷ್ಟೇ ಮನೆವರೆಗೂ ಬಂದಿತ್ತು. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಮಮತಾ ಅನ್ನೋ ಹುಡುಗಿ ಬಗ್ಗೆ. ಅವಳೆಗಲ್ಲ ಬಂದ್ಲು? ದೇವಸ್ಥಾನದ ದಾರಿನ, ಈ ಮನೆ ದಾರಿನ ಯಾರು ಕೇಳಿದ್ರು ಹೇಳ್ತಾರೆ. ಆದರೆ ವಿಷಯ ಅದಲ್ಲ. ನಾನು ಮದುವೆ ವಿಚಾರ ಮಾತಾಡಿದಾಗ ನೀನು ಯಾಕೆ ಈ ವಿಷಯನ ಮುಚ್ಚಿಟ್ಟೆ ಅನ್ನೋದನ್ನು ನಾನು ಕೇಳ್ತಿಲ್ಲ. ಈಗ ಹುಡುಗಿಯಿಂದ ನೀನು ಹೇಗೆ ತಪ್ಪಿಸ್ಕೋತೀಯ ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಆ ಮಮತಾ ಅನ್ನೋ ಹುಡುಗಿ ನನಗೆ ಈ ವಿಚಾರನ ಮುತ್ತು ಮಾವ ಜೊತೆ ಮಾತಾಡೋಕ್ಕೆ ಹೇಳಿದಾಳೆ. ಈ ವಿಷಯ ಏನಾದರೂ ಮುತ್ತು ಮಾವ ಇಲ್ಲ ಬೆಳ್ಳಿ ಮನೆಯವ್ರಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ವಿಚಾರನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನಿನಗೆ ಬಿಟ್ಟಿದ್ದು, ಗೊತ್ತಾಯ್ತಾ? ಏನಾದರೂ ಒಂದು ಹೆಡ್ವಟ್ ಆಗಲೇಬೇಕಾ? ಏನೇ ಅಲ್ಲಿ ಗುಡಿಸ್ಕೊಂಡಾತ್ರ ಮಾಡಿ ಸಾಲದು ಅಂತ ಇಲ್ಲಿ ಬೇರೆ ಬಂದು ಗುಡಿಸ್ತಾ ಇದ್ಯಾ? ಆ ಮುತ್ತು ಮನೆಗೆ ಯಾಕೆ ಹೋಗಿದ್ದೆ? ಹೌದು, ನ್ಯಾಯ ಕೇಳಕ್ ಹೋಗಿದ್ದೆ. ತಾಳಿ ತಗೊಂಡೋಗಿದ್ದೀರ, ಮದ್ವೆನೂ ಹೋಗ್ತಿತ್ತು. ಯಾಕಪ್ಪ, ಯಾಕೆ ನನ್ನ ಮಗಳ ಜೀವನದಾಗ ಆಟ ಆಡ್ತಾ ಇದೀಯ? ಏಯ್ ಮುತ್ಕ, ನಾನ್ ಮರ್ಯಾದೆ ಕೊಡೋದು ಹಿಂಗೆ. ಬೇಕಾದ್ರೆ ಇಟ್ಕೋ, ಇಲ್ಲಾಂದ್ರೆ ಬಿಡು. ಎಂತ ಮಗಳನ್ನ ಹೆತ್ತಿದ್ಯಾ ನೋಡು. ಇಂಥ ಮಗಳು ನನ್ಗೇನಾರು ಹುಟ್ಟಿದ್ರೆ ಹೊತ್ತಿಡ್ ಸಾಯಿಸ್ಬಿಡ್ತಾ ಇದ್ದೆ. ನೋಡು, ನೀನೀಗ ಇಲ್ಲೆಲ್ಲ ಗಲಾಟೆ ಮಾಡಿದ್ರೆ ಊರ್ ಜನನೆಲ್ಲ ಕರೆದು ಬಿಡ್ತೀನಿ ಅಷ್ಟೇ. ಕರ್ದ್ ಏನೇ ಹೇಳ್ತೀಯಾ? ಏನ್ ಹೇಳ್ತೀಯಾ? ನೀನ್ ನನ್ಗೆ ನಂಬಿಸಿ ಮೋಸ ಮಾಡಿದ್ಯಲ್ಲ, ಆ ವಿಷಯನೆಲ್ಲ ಹೇಳ್ತೀನಿ. ಅದಷ್ಟೇ ಅಲ್ಲ, ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೆ ನೀನೇ ತಂದೆ ಅಂತಾನು ಹೇಳ್ತೀನಿ. ಆಗ ಅವರೇ ನಮ್ಮಿಬ್ರು ಮದ್ವೆ ಮಾಡಿಸ್ತಾರೆ. ಇವಳು ಯಾರು ಅಂತಾನೆ ಗೊತ್ತಿಲ್ಲ, ಅಂತದ್ರಲ್ಲಿ ಇವಳು ಹೊಟ್ಟೆಲಿರೋ ಮಗುಗ್ ನಾನ್ ಹೆಂಗ್ರಿ ತಂದೆ ಆಗ್ತೀನಿ ಅಂತ ಕೇಳ್ತೀನಿ. ಆಮೇಲೆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಅಷ್ಟೇ. ಕೇಲ್ ಕತಮ್ ನಾಟಕ್ ಬಂದ್, ಏನು ಮಾಡಕ್ಕಾಗಲ್ಲ. ಅಯ್ಯೋ, ಕೈ ಮುಗಿತೀನಪ್ಪ, ದಯವಿಟ್ಟು ಹಾಗೆಲ್ಲ ಮಾಡಬೇಡ. ನನ್ನ ಮಗಳನ್ನ ಮದುವೆ ಆಗ. ಇವಳನ್ ಮದ್ವೆ ಆದ್ರೆ ನನಗೇನ್ ಸಿಗತ್ತೆ? ಖಾಲಿ ಚೊಂಬಷ್ಟೇ. ಅದೇ ಬೆಳ್ಳಿನ ಮದ್ವೆ ಆದ್ರೆ ಮುತ್ತು ಅವನ ಜಮೀನಲ್ಲಿ 20 ಎಕರೆ ನನಗೆ ಕೊಡ್ತಾನೆ. ಚಿತ್ರನ್ ಒಡವೆಗಳ್ನ ಬೆಳ್ಳಿಗೆ ಕೊಡ್ತಾನೆ. ಆಮೇಲೆ ಲೈಫ್ ಸೆಟ್ಲು ಅಷ್ಟೇ ಅಲ್ವಾ ಮುತ್ಕ? ಆಮೇಲೆ ಜಾಮ್ ಜೂಮ್ ಅಂತ ಆರಾಮಾಗಿರ್ಬೋದು. ಅಂತ ನೀನೇನು ಯೋಚನೆ ಮಾಡ್ಬೇಡ. ಆ ಬೆಳ್ಳಿನ ಮದ್ವೆ ಆದ್ಮೇಲೆ ನೀನು ಅಂದ್ರೆ ನೀನು ಇಟ್ಕೋತೀನಿ. ನಿನ್ನ ರಾಣಿ ತರ ನೋಡ್ಕೋತೀನಿ.
ಏನಂತೀಯ? ಯಾಕಂಪ ಸುಮ್ಮನಾಗ್ಬಿಟ್ಟೆ? ಮಾತಾಡು. ನಿನ್ಗೆಷ್ಟು ಹೊಲ ಬೇಕು, ಎಷ್ಟು ಆಸ್ತಿ ಬೇಕು, ಎಷ್ಟು ಹಣ ಬೇಕು ಎಲ್ಲ ಹೇಳ್ಬಿಡು. ನೀನನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ವಲ್ಲೋ. ಹಾ, ಇದೆಲ್ಲ ನಮಗ್ ಬೇಕಿತ್ತು. ಇನ್ನೊಂದು ಸಲ ಏನಾದ್ರೂ ನೆವ ತಗೊಂಡು ನಮ್ಮನೆ ಹತ್ರಕ್ಕೆ ಪದೇ ಪದೇ ಬರೋದಾಗ್ಲಿ, ಬೆಳ್ಳಿ ಹತ್ರ ಮಾತಾಡೋದಾಗ್ಲಿ ಮಾಡಿದ್ರೆ ನಿನ್ನ ಚರ್ಮ ಸುಲಿಸ್ಬಿಡ್ತೀನಿ. ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಬದುಕಬೇಕು ಅಂತ ಇದೆಯಲ್ಲ ನೀನು. ನಮ್ಮ ಬೆಳ್ಳಿನ ಮದುವೆ ಆಗೋದನ್ನ ನಿನ್ನ ಕನಸಿನಲ್ಲೂ ಕಾಣಬೇಡ. ಮರ್ಯಾದೆಯಿಂದ ಆ ಹುಡುಗಿಗೆ ಬಾಳು ಕೊಡು. ಇಲ್ಲ ಅಂದ್ರೆ ಊರಿಂದಾನೇ ನಿನಗೆ ಬಹಿಷ್ಕಾರ ಹಾಕಿಸ್ತೀನಿ. ಈ ಜನ್ಮದಲ್ಲಿ ನಿಂದು ಬೆಳ್ಳಿದು ಮದುವೆ ನಡೆಯಲ್ಲ, ನೆನಪಿಟ್ಕೋ. ಇನ್ನೊಂದು ಸಲ ನನ್ನ ಮೊಮ್ಮಗಳ ಸುದ್ದಿಗೆ ಬಂದ್ರೆ ಗೊತ್ತಲ್ಲ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ನಿಂತಿದ್ಯಾ? ನನ್ನ ಮಗಳನ್ನೇನು ಮಾಡ್ಬೇಡಪ್ಪ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವಳೆಲ್ಲ ಹೋಗ ಹಿಂದೆ. ಮಮತಾ ನೋಡು, ಅಳ್ಬೇಡ. ನಮ್ಮ ಮಾವ ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅಳ್ಬೇಡ್ವೆ. ಇವತ್ತು ನಿನ್ನ ಜೀವನ ಮುಗ್ದಿಲ್ಲ, ಇವತ್ತಿಂದಾನೇ ನಿನ್ನ ಜೀವನ ಶುರು ಆಗಿರೋದು. ಮಾವ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕ್ಕಾಗಲ್ಲ. ನಿನ್ನಿಂದ ಇವತ್ತು ಎಷ್ಟು ಜನದ ಮರ್ಯಾದೆ ಉಳಿದಿದೆ ಗೊತ್ತಾ? ನೀನು ಕಷ್ಟದಲ್ಲಿದ್ದರೂ ಬೆಳ್ಳಿ ಜೀವನನ ಕಾಪಾಡಿದ್ಯಾ. ನೀನು ಒಳ್ಳೆತನನೇ ನಿನ್ನ ಮಗುನ ಕಾಪಾಡುತ್ತೆ. ನೀನು ಯೋಚನೆ ಮಾಡಬೇಡ, ನಿನ್ನ ಮದುವೆ ಆಗೇ ಆಗುತ್ತೆ. ನಿನ್ನ ಜೊತೆನಲ್ಲಿ ಯಾರೂ ಇಲ್ಲ ಅಂತಂದ್ರೂ ನಾನು ನಿನ್ನ ಜೊತೆಲಿ ಇರ್ತೀನಿ. ಪುಷ್ಪ, ಅಶೋಕ. ಹೌದು ಪುಷ್ಪ, ಎಲ್ರನ್ನೂ ವಿಚಾರಿಸಿ ನೋಡಿದೆ. ಅವನು ತುಂಬ ಕೆಟ್ಟವನಂತೆ. 3 ಜನನೇ ಹಾಗಂತ ಹೇಳಿದ್ರು. ಈಗ ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿಸಿದನಂತೆ. ಬೆಳ್ಳಿ, ಯಾಕಮ್ಮ, ಏನಾಯ್ತು? ನನ್ನನ್ನು ಕ್ಷಮಿಸ್ಬಿಡು ತಾಯಿ. ಪಾಪಿ ನಾನು, ಪಾಪಿ. ಅಳ್ಬೇಡಮ್ಮ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ದೆ ಮದುವೆ ಮಾಡ್ಕೊ ಅಂತ ನಿನ್ನನ್ನು ತುಂಬ ಬಲವಂತ ಮಾಡಿಬಿಟ್ಟೆ. ಇಬ್ಬರು ಜಗಳದಲ್ಲಿ 3ನೇವ್ರಿಗೆ ಲಾಭ ಅನ್ನೋ ಹಾಗೆ ನನಗೂ ಮುತ್ತುಗೂ ಆಗಿದ್ದ ಜಗಳದಲ್ಲಿ ಅಶೋಕ ಲಾಭ ತಗೋ ನೋಡ್ದ. ಏನು ಎತ್ತ ಅಂತ ವಿಚಾರಿಸ್ದೆ. ಅನ್ಯಾಯವಾಗಿ ನೀನನ್ನು ಅವನಿಗೆ ಮದುವೆ ಮಾಡಿಕೊಟ್ಬಿಡ್ತಿದ್ನಲ್ಲಮ್ಮ. ಅದಕ್ಕೆ ಹೇಳಿದ್ದು ಮಾವನ ಜೊತೆ ಜಗಳ ಆಡಬೇಡ ಅಂತ. ನಾನು ತಡಿಯಕ್ಕೆ ಬಂದರೆ ನನ್ನನ್ನು ದೂರ ತಳ್ಬಿಟ್ಟೆ. ಜಗಳ ಆಡ್ದೆ? ಅವ್ನು ಹೇಳ್ದಾಗೆ ಕೊಲೆಗಾತಿ ಪಟ್ಟ ಒಪ್ಕೊ ಅಂತೀಯಾ? ಗಂಡು ದಿಕ್ಕಿಲ್ಲ ಅಂತ ಎಲ್ಲರೂ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ ನೋಡ್ತಿದ್ದಾರೆ. ನೀನೇ ನೋಡಿದ್ಯಲ್ಲ ಮುತ್ತು ಹೇಗೆ ಮಾತಾಡ್ದ ಅವತ್ತು ಅಂತ. ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಮ್ಮ. ಚಿಕ್ಕ ಮಾವ ಮನೆಗೆ ಬಂದಿದ್ದಾಗ್ಲಿ, ಅವ್ರು ಮಾತಾಡಿರೋದಾಗಿರ್ಲಿ, ಇದ್ಯಾವುದೋ ಮುತ್ತು ಮಾವಂಗೆ ಗೊತ್ತಿರಲ್ಲ. ಅವ್ರ
ಮಾತಾಡ್ಸಕ್ ದೇವಸ್ಥಾನಕ್ಕೆ ಬಂದಾಗ ನೀನೇ ಅವ್ರಿಗೆ ಅವಮಾನ ಮಾಡ್ಬಿಟ್ಟೆ. ಅಮ್ಮ, ಮುತ್ತು ಮಾವ ನಮ್ಮ ಜೊತೆಲಿ ಇದ್ದಿದ್ರೆ ಅಶೋಕ್ ಮಾವ ಇಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಿದ್ನ? ಮದ್ವೆ ಬಗ್ಗೆ ಮಾತಾಡ್ತಿದ್ನ ಹೇಳು? ಎಲ್ರು ಮುತ್ತು ಮಾವನಷ್ಟು ಒಳ್ಳೆಯವ್ರು ಆಗಿರಲ್ಲಮ್ಮ. ಅದಕ್ಕೆ ನೀನು ನಾನು ನಾಳೆ ಹೋಗಿ ಮುತ್ತು ಮಾವನ ಹತ್ರ ಮಾತಾಡಮ್ಮ. ನಾನು ಸತ್ರು ಸಾಧ್ಯ ಇಲ್ಲ. ಯಾವಾಗ ಅವನ ಕೊಲೆಗಾತಿ ಪಟ್ಟ ಕಟ್ಟಿದ್ನೋ ಅವತ್ತೇ ಅವನ ಮುಖ ನೋಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಪುಷ್ಪ, ಸಮಾಧಾನವಾಗಿ ಯೋಚನೆ ಮಾಡಿ ನೋಡು. ಬೆಳ್ಳಿ ಹೇಳ್ತಿರೋದೇ ಸರಿ ಅನ್ಸುತ್ತೆ. ಅಜ್ಜಿ ಮೊಮ್ಮಗಳು ಏನು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಮುತ್ತು ಅವನಾಗೆ ಬಂದು ನನ್ನನ್ನು ಕ್ಷಮೆ ಕೇಳೋವರೆಗೂ ನಾನು ಅವನನ್ನು ಮಾತಾಡ್ಸಲ್ಲ. ಇದು ನನ್ನ ಕೊನೆ ನಿರ್ಧಾರ. ಸರಿ, ನೀನ್ ಮಾತಾಡ್ಬೇಡ. ನಾನೇ ಮುತ್ತು ಮಾವನ ಹತ್ರ ಎಲ್ಲ ಹೇಳ್ಬೇಕು ಅನ್ನಿಸ್ತಿದೆ. ಬೇರೆಯವರಿಂದ ಈ ವಿಷಯ ಎಲ್ಲ ಗೊತ್ತಾದ್ರೆ ಮಾವಂಗ್ ತುಂಬಾ ಬೇಜಾರಾಗತ್ತೆ. ನೀನ್ ಹೂ ಅಂದ್ರೆ ನಾಳೆ ಹೋಗಿ ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಜ್ಜಿ ಮೊಮ್ಮಗಳು ಕಣ್ಣಲ್ಲೇ ಮಾತಾಡ್ಕೊಳ್ತಿರೋದು ನನಗೆ ಗೊತ್ತಾಗ್ತಿದೆ. ಮೊದಲೇ ಎಲ್ಲ ಮಾತಾಡ್ಕೊಂಡು ಆಮೇಲೆ ಸುಮ್ಮನೆ ಬಂದು ಒಪ್ಪಿಗೆ ಕೇಳೋದು ನನ್ನನ್ನ. ಆ ದೇವ್ರೆ ಬಂದು ಮುತ್ತು ಮನೆಗೆ ಹೋಗ್ಬೇಡ ಅಂತ ಹೇಳಿದ್ರು ನೀ ಕೇಳಲ್ಲ ಅಂತ ನನಗೆ ಗೊತ್ತು. ಇನ್ನು ನನ್ನ ಮಾತೆಲ್ಲಿ ಕೇಳ್ತೀಯಾ? ಅಂದ್ರೆ ನಾನು ನಾಳೆ ಮುತ್ತು ಮಾವನ ಮನೆಗೆ ಹೋಗ್ಬಿಡ್ವಲ್ಲ? ಅಯ್ಯೋ, ನನ್ ಮುತ್ತು ಅಮ್ಮ.